ನೀವು ಬ್ಯಾಂಕಾಕಲ್ಲಿ ರೂಮ್ ಬುಕ್ ಮಾಡಬೇಕಂದ್ರೆ 4 ಇಂಪಾರ್ಟೆಂಟ್ ಪಾಯಿಂಟ್ಸು. ಒಂದು, ನಿಮಗೆ ಮೆಟ್ರೋ ಸ್ಟೇಷನ್ ಹತ್ರ ಇದೆಯಾ ನೋಡ್ಕೊಳ್ಳಿ. ಇನ್ನೊಂದು ಬಸ್ಸು, ಅದಾದಮೇಲೆ 7-Eleven, ಅದಾದಮೇಲೆ ಇಂಡಿಯನ್ ರೆಸ್ಟೋರೆಂಟ್. ಇದು 4 ಈ ಜಾಗದಲ್ಲಿ ಇತ್ತು ಅಂದ್ಬಿಟ್ಟು ನಾನು ಇದನ್ನು ಬುಕ್ ಮಾಡಿದೆ. ನೋಡಿ ಆಚೆಗಡೆ ಹಿಂಗಿದೆ, ಇದೆ ನಮ್ಮ ರೂಮು, ಹೋಗೋ ದಾರಿ. ಇದು ನಮ್ಮ ಬ್ಯಾಂಕಾಕ್ ರೂಮು. ನೋಡಿ ನಾವು ಆಲ್ರೆಡಿ ಚೆಕ್-ಇನ್ ಮಾಡಿಬಿಟ್ಟಿದ್ದೀವಿ. ಇದು ಬಾತ್ರೂಮ್, ಇದು ನಮ್ಮ ರೂಮ್. ವ್ಯೂ ಎಲ್ಲ ಏನಿಲ್ಲ ಇಲ್ಲಿ, ಇಷ್ಟೇ ರೂಮ್. ಸೊ ಬ್ಯಾಂಕಾಕಿಗೆ ತುಂಬ ಜನ ಬರೋದು ಈ ಥರ ಮಸಾಜ್ಗೆ. ನೋಡಿ ಇದರ ರೇಟ್ಸ್ ಎಲ್ಲ ಇಲ್ಲಿ ಹಾಕಿದ್ದೆ. 1 hour 300 ಬಾತ್, ಫುಟ್ ಮಸಾಜು, ತಾಯಿ ಮಸಾಜು, ಬ್ಯಾಕ್ ಆ್ಯಂಡ್ ಶೋಲ್ಡರ್, ಆಯಿಲ್ ಮಸಾಜು. ನೋಡಿ ಎಲ್ಲದ್ರದ್ದು ರೇಟ್ ಇದೆ. ಸ್ಪೋರ್ಟ್ಸ್ ಮಸಾಜ್ ಅಂತ, ಸ್ಪೋರ್ಟ್ಸ್ ತಾಯಿ ಮಸಾಜ್ ನಮ್ಮ ಹೋಟ್ಲ್ ಎದುರುಗಡೆನೇ ಇದೆ ಇದು. ಸೊ ಬ್ಯಾಂಕಾಕ್ನ 2ನೇ ದಿನ ಫಸ್ಟ್ ಪ್ಲೇಸು ಒಂದು ಟೆಂಪಲಿಗೆ ಬಂದಿದ್ದೀವಿ. ನೋಡಿ ಶ್ರೀ ಮಹಾಮಾರಿಯಮ್ಮನ್ ಟೆಂಪಲ್. ಸೊ ಇದೆ ಆಚೆಗಡೆ ಇರೋ ದೇವಸ್ಥಾನ. ನೋಡಿ ಹೆಂಗಿದೆ. ನೋಡಿ ಇದು ಮೇನ್ ಎಂಟ್ರೆನ್ಸು. ಇಲ್ಲಿಂದು ಹಾರಗಳು ನೋಡಿ ಹೆಂಗಿದೆ. ಚೆಂಡು ಹೂವು, ಆಮೇಲೆ ಈ ಥರ ಹಾರ. ಸೊ ವಿಡಿಯೋಗ್ರಫಿ, ಫೋಟೋಗ್ರಫಿ ಎಲ್ಲ ಎಲ್ಲೋ ಇಲ್ಲ ಹೊರಗಡೆ. ಸೊ ಅದಕ್ಕೆ ಆಚೆ ಮಾತ್ರ ತೋರಿಸಿದ್ದೀನಿ. ಸೊ ಇದು ಮಾರಿಯಮ್ಮ ಟೆಂಪಲ್ಲು ಎಲ್ಲಿ ಅಂದರೆ ಸಿಲೋಮಲ್ಲಿ. ನಾನು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೋಡಿ ಅಲ್ಲಿ ನನಗೆ ಇಂಡಿಯನ್ ರೆಸ್ಟೋರೆಂಟ್ ಇದೆ. ಈ ಸೈಡು 7-Eleven ಇದೆ. ಬಸ್ಸು, ಮೆಟ್ರೋ ಎಲ್ಲ ಹತ್ರ ಇದೆ. ಆಮೇಲೆ ನೋಡಿ ಏರಿಯಾ ಹೆಂಗಿದೆ. ಇದು ಬ್ಯಾಂಕಾಕ್ ಬೆಳಗಿನ ಜಾವ 8 ಗಂಟೆಗೆ. ನೋಡಿ ಗೆಣಸು, ಬಾಳೆಹಣ್ಣು, ಬ್ರೆಡ್ಡು. ಇದೇ ನಮ್ಮ ತಿಂಡಿ. ಥೈಲ್ಯಾಂಡಿಗೆ ಬಂದರೆ ಇದನ್ನು ತೊಗೊಳೋದು ಮಾತ್ರ ಮರಿಬೇಡಿ, ಇದು ಮಾತ್ರ ಅಲ್ಟಿಮೇಟ್ ಇದು. ಸೊ ಬ್ಯಾಂಕಾಕಲ್ಲಿ ಇವಾಗ 5 days ಅಂದರೆ ನಾವಿರೋ ಟೈಮಿಂದ 5 days ಎಲ್ರಿಗೂ ಫ್ರೀ ಇದೆ. ಯಾಕೆ ಅಂದರೆ ಇಲ್ಲಿ ಸ್ಮಾಗ್ ಆಗಿದೆ ಅಂತೆ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಫ್ರೀ ಮಾಡಿದ್ದಾರೆ. ಸೊ ನಮ್ಮೂರಿನ ಥರ ಬರೀ ಹೆಂಗಸ್ರಿಗೆ ಮಾತ್ರ ಅಲ್ಲ, ಇಲ್ಲಿ ಎಲ್ರಿಗೂ ಫ್ರೀ. ನಿಮಗೆ ಫ್ರೀಯಾಗೆ ಉಡಾ ನೋಡಬೇಕು ಅಂದರೆ ಲುಂಪಿನಿ ಪಾರ್ಕಿಗೆ ಬಂದರೆ ಸಾಕು. ನೋಡಿ ಇಲ್ಲ ಎಲ್ಲ ಕಡೆನೂ ಇದೆ ಉಡಾ. ನಾನು ಹತ್ರ ಹೋಗ್ತೀನಿ. ನೋಡಿ ಉಡಾ ನೋಡಿ, ಇದು ಮೇನ್ ರೋಡ್ ಪಕ್ಕನೇ ಇದೆ ನೋಡಿ. ಅಲ್ಲಿ ನೀವೇನಾರ ಲಾಲ್ಬಾಗ್ ಥರ ಯಾವ್ದಾರು ಪಾರ್ಕಿಗೆ ಬಂದುಬಿಟ್ಟು ಈ ಥರ ಏನಾರ ನೋಡಿದ್ರೆ ಬೆಚ್ಚ ಬಿದ್ದು ಬೀಳ್ತೀರ. ನೋಡಿ ಕಾಣಿಸ್ತಾ ಇದೆಯಾ ಉಡಾ? ಈ ಥರ ಇಡೀ ಪಾರ್ಕ್ ಇದೆ. ಇದೆ ಎಂಟ್ರೆನ್ಸ್. ಇದು ಲುಂಪಿನಿ ಪಾರ್ಕ್ ಎಂಟ್ರೆನ್ಸ್ ಇದು. ಇವಾಗ ನಾವು ಲುಂಪಿನಿ ಪಾರ್ಕ್ ಒಳಗಡೆ ಬಂದಿದ್ದೀವಿ. ಸೊ ಈ ಲುಂಪಿನಿ ಪಾರ್ಕ್ ಫೇಮಸ್ ಏನಕ್ಕೆ ಅಂದರೆ ಇಲ್ಲಿ ಓಪನ್ ಸ್ಪೇಸಲ್ಲಿ ಉಡಗಳು ಓಡಾಡ್ತಾ ಇರುತ್ತೆ. ಸೊ ಅದನ್ನು ನೋಡೋಕ್ಕೆ ಬಂದಿದ್ದೀವಿ. ಬನ್ನಿ, ಉಡಗಳು ಎಲ್ಲಿ ಸಿಗುತ್ತೆ ನೋಡಬೇಕೀಗ. ಸೇಮ್ ನಮ್ಮ ಲಾಲ್ಬಾಗ್ ಹೆಂಗಿದೆಯೋ ಅದೇ ಥರ ಇದೆ. ಸೊ ತುಂಬ ಜನ ರನ್ನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ.
ಸೊ ಇಲ್ಲೊಂದು ಡೆಸಿಗ್ನೇಟೆಡ್ ಪಾರ್ಕ್. ಓಹೋ ಉಡ ಸಿಕ್ತು ನಮ್ಮ ಅಂಕಲ್ಗೆ, ಬನ್ನಿ ನೋಡೋಣ. ಅಲ್ಲಿ ನೋಡಿ ಅಲ್ಲಿದೆ ಉಡ ಇದೆ ಅಲ್ಲಿ. ನೋಡಿ ಉಡ ಹೆಂಗಿದೆ ಇಲ್ಲಿ, ಒಳ್ಳೆ ನಾಯಿಗಳ ಥರ ಓಡಾಡ್ತಾ ಇದೆ ಇಲ್ಲಿ ಇಡೀ ಪಾರ್ಕು. ಇದು ನೋಡಿ ಇವಾಗ ಸೂರ್ಯನ ಬೆಳಕು ಇದು ಕೊಕ್ಕರೆ ಮೇಲೆ ಬಿದ್ದರೆ ನೋಡಿ ಈ ನೆರಳು 9 ಗಂಟೆಗೆ ಬಿದ್ದಿದೆ. ಸೊ ಇವಾಗಿನ ಟೈಮಿಂಗ್ಸ್ ಏನು ಅಂದರೆ ನೋಡಿ 9:20. ಏನು ಸಖತ್ತಾಗಿದೆ ನೋಡಿ ಇದು. ನೋಡಿ ಜಿಮ್ ಇದೆ ಪಾರ್ಕಲ್ಲಿ. ಟೈರ್ ನೋಡಿ ಡಂಬಲ್ಸ್ ಥರ ಮಾಡಿದ್ದಾರೆ. ಶಟ್ ಮೂವ್ ಆಗ್ಬಿಡ್ತದೆ. ಎಲ್ಲಿ ನಡೆಯೋಕ್ಕೂ ಹೆದರಿಕೆ, ಯಾವಾಗ ಉಡ ಬಂದ್ಬಿಡುತ್ತೋ ಅನ್ಸುತ್ತೆ. ಇದು ನೋಡಿ ಇದು ಇಲ್ಲಿ ನಡಿಬೇಕಾದ್ರೆ ಪ್ರತಿ ಸರಿ ಎಲ್ಲರೂ ಉಡ ಇದೆಯಾ ಅಂತ ನೋಡೋದೇ ನಮ್ಮ ಕೆಲಸ ಆಗ್ಬಿಟ್ಟಿದೆ ಇಲ್ಲಿ. ಸೊ ಇವಾಗ ನಾವು ಪೋಸ್ಟ್ ಆಫೀಸಿಗೆ ಬಂದಿದ್ದೀವಿ. ನೋಡಿ ಪೋಸ್ಟ್ ಆಫೀಸ್ ಮೇಲ್ಗಡೆ ಗರುಡಂದು ವಿಗ್ರಹ ಇದೆ, 2 ಸೈಡು ಗರುಡ. ಅದಾದಮೇಲೆ ಇವರೇ ಇಲ್ಲಿ ಪೋಸ್ಟ್ ಆಫೀಸ್ ಸ್ಟಾರ್ಟ್ ಮಾಡಿದ್ದು ಥೈಲ್ಯಾಂಡಲ್ಲಿ. ನೋಡಿ ಅವ್ರದ್ದು ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಅವ್ರ ಹೆಸರು ಬಂದು ವಾನುರಾಂಗ್ಸಿ. ಇಲ್ಲಿ ನೋಡಿ ಗರುಡ, ಗಣಪತಿ, ಶಿವ, ವಿಷ್ಣು. Okay. So Vishnu come to kill him. Vishnu. ವಿಷ್ಣುನಾ? Ravana. ರಾವಣ ಅಲ್ಲಿ. ಲಂಕಾ, ಶ್ರೀಲಂಕಾ. ಯಾವ ದೇವರಿಂದ ಗೊತ್ತಾಗ್ತಾ ಇಲ್ವಲ್ಲ. ಓ ನೋಡ್ರಿ ಎಷ್ಟೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ ಬ್ಯಾಂಕಾಕಲ್ಲಿ. ಸೊ ಇವಾಗ ನಾವು ಬೋಟಲ್ಲಿ ಬ್ಯಾಂಕಾಕ್ನ ತಿರುಗಾಡ್ತೀವಿ. ಅದನ್ನು ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಅದು ಐಕಾನ್ ಸಿಎಮ್ ಅಂತ ತುಂಬ ಫೇಮಸ್ ಮಾಲ್ ಇಲ್ಲಿದ್ದು. ನೋಡಿ ಇವಾಗ ನಾವು ಗ್ರ್ಯಾಬ್ ಫೆರಿಯಲ್ಲಿ ಹೋಗ್ತಾ ಇದ್ದೀವಿ. ಓಹೋ ಹಿಂಗಿದೆ ನೋಡಿ. ಓಹೋ ಹೆಂಗಿದೆ ನೋಡಿ, ಇದು ಅಲ್ಟಿಮೇಟ್ ಆಗಿದೆ ಮಾಲ್ ಮಾತ್ರ. ಸೊ ಇದು ಯಾವುದು ದೇವಸ್ಥಾನ ಇದೆ ಇಲ್ಲಿ. ಸೊ ಇದೆ ನಮ್ಮ ಬೋರ್ಡಿಂಗ್ ಪಾಸು. ಸೊ ಐ ಕ್ಯಾನ್ ಸಿ ಎಮ್ಮಿಂದ ತೊಗೊಂಡಿದ್ದೀವಿ. ಇಷ್ಟು ಜಾಗ ಕವರ್ ಮಾಡ್ಬೋದು ನಾವು. ಸೊ ಬೇಸಿಕಲಿ ನಾನು ಫೆರಿ ಬೋಟ್ ತೊಗೊಂಡು ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಇದೇ ನಮ್ಮ ಬೋಟು ಹಾಪ್ ಆನ್ ಹಾಪ್ ಆಫ್ ಟೂರ್ಗೆ. ಸೊ ಇಡೀ ಬ್ಯಾಂಕಾಕ್ ನಾವು ಇದರಲ್ಲೇ ತಿರುಗೋದು. ಈ ಬಿಲ್ಡಿಂಗ್ ನೋಡಿ ಫುಲ್ ಬಾಲ್ಕನಿ, ಸುತ್ತ ಬಾಲ್ಕನಿ ಇದೆ. ಬ್ಯಾಂಕಾಕ್ ರಿವರ್ ಪಾರ್ಕ್ ಅಂತ. ಸೊ ಬೇಸಿಕಲಿ ಒಂದು ರೂಟ್ ಇದೆ ಈ ರಿವರ್ ಚಾವ್ ಪರಾಯೋ ಅಂತ. ಹೆಸರು ನಾನು ಹೇಳಿದ್ನಲ್ಲ, ಹೆಸರು ಮಾತ್ರ ವಿಚಿತ್ರವಾಗಿದೆ. ಸೊ ಅಲ್ಲಿ ಆ ರೂಟಲ್ಲಿ ಯಾವ್ದು ಟೂರಿಸ್ಟ್ ಲೊಕೇಶನ್ ಇದೆಯೋ ಅದಷ್ಟು ಜಾಗಕ್ಕೂ ಕರ್ಕೊಂಡು ಹೋಗ್ತಾರೆ. ಸೊ ನೀವು ಎಷ್ಟೊತ್ತಿ ಬೇಕಾದ್ರೆ ಹತ್ಬೋದು, ಎಷ್ಟೊತ್ತಿ ಬೇಕಾದ್ರೂ ಇಳಿಬೋದು.
ನೋಡಿ ವಾಟ್ ಫೋ ಅಲ್ಲ, ಇದು ವಾಟ್ ಅರುಣ, ವಾಟ್ ಫೋನ ಯಾವುದು ನೋಡೋಣ ಬನ್ನಿ. ಸೊ ಇವಾಗ ನಾವು ವಾಟ್ ಅರುಣ್ಗೆ ಬಂದಿದ್ದೀವಿ. ವಾಟ್ ಅರುಣ್ಗೆ 200 ಬಾತ್ ಸೆಂಟ್ರಿ ಫೀ. ಅದಾದಮೇಲೆ ಇದು ಹೆಂಗಿದೆ ಅಂದ್ರೆ ಬೇಸಿಕಲಿ ನೀವು ಹವತಾಯದಲ್ಲಿ ನೋಡಿದ್ದಿದೆಯಲ್ಲ ಅದೇ ಥರ ಪಗೋಡಗಳು, ಬಟ್ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಇಲ್ಲಿ. ಆಮೇಲೆ ಜನ ಅಂತ ತುಂಬ ಇದ್ದಾರೆ. ನಾವು ನೆನ್ನೆ ಹೋಗಿದ್ದು ನೋಡಿ ಯಾರು ಇರಲಿಲ್ಲ, ಒಂದು ಹಾರ್ಡ್ಲಿ ಫ್ಯೂ ಪೀಪಲ್, ಬಟ್ ಇಲ್ಲಿ ಬೇಜಾನ್ ಜನ ಇದ್ದಾರೆ ಗುರು. ಸೊ ಮೇಲೆ ಹತ್ಕೊಂಡ್ಬಂದರೆ ಈ ಥರ ಇದೆ. ಸೊ ಇವಾಗ ರಾಯಲ್ ಪ್ಯಾಲೇಸಿಗೆ ಬಂದಿದ್ದೀವಿ. ಸೊ ಇದು ಅವ್ರದ್ದು ರಾಯಲ್ ಪ್ಯಾಲೇಸ್ಸು. ಸೊ ಇದಕ್ಕೆ ಎಂಟ್ರಿ ಫೀ 500 ಬಾತ್ ಇದೆ, ಅಂದರೆ 1800 ರೂಪಾಯಿ. ಆಮೇಲೆ ಒಳಗಡೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ಆಮೇಲೆ ಪ್ಯಾಂಟ್ ಕಂಪಲ್ಸರಿ. ಅದಾದಮೇಲೆ ನೀವು 500 ಕ್ಯಾಶೇ ಕೊಡಬೇಕು. ಆಮೇಲೆ ವೀಡಿಯೋಗ್ರಫಿ ಬಿಡೋದೇ ಇಲ್ಲ ಇಲ್ಲಿ. ಸೊ ಫೋಟೋಗ್ರಫಿ ಅಲೌಡ್ ಇದೆ. ಸೊ ಬನ್ನಿ ಇವಾಗ ನಾವು ಬೇರೆ ಕಡೆ ಹೋಗೋಣ. ಇದು ಗ್ರ್ಯಾಂಡ್ ಪ್ಯಾಲೇಸ್ ಇಲ್ಲಿಗೆ ಮುಗಿಸ್ತೀನಿ. ನೋಡಿ ಮ್ಯಾಂಗೋ ಸ್ಟಿಕ್ಕಿ ರೈಸು. ಹಿಂದೆ ಗ್ಯಾಲರಿ. ಸೊ ರೋಡ್ ಕೆಳಗಡೆ ಈ ಥರ ಮಾಡ್ಕೊಂಡಿದ್ದಾರೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ಇಲ್ಲಿಗೆ ನಾನು ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಸೀರೀಸ್ನ ಮುಗಿಸ್ತಾ ಇದ್ದೀನಿ. ಸೊ 2 ಡೇಸು ಕಾಂಬೋಡಿಯಾದಲ್ಲಿದ್ದೆ, ಇನ್ನು ರೆಸ್ಟ್ 6 ಡೇಸ್ ನಾನು ಥೈಲ್ಯಾಂಡಲ್ಲಿದ್ದೆ. ಸೊ 2 ಡೇಸ್ ಪುಕೆಟು, 2 ಡೇಸ್ ಕ್ರಾಬಿ, 2 ಡೇಸ್ ಬ್ಯಾಂಕಾಕು. ಸೊ ಥೈಲ್ಯಾಂಡಲ್ಲಿ 1 ತಿಂಗಳಿದ್ರೂ ಸಾಲಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಮುಗಿಸ್ಲೇಬೇಕಾಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಸೊ ಇವಾಗ ನಮ್ಮ ಹ್ಯಾಪಿ ಎಂಡಿಂಗ್ ಎಲ್ಲಿ ಅಂತ ಯಾರು ಕೇಳಿದ್ರೆ ಬ್ಯಾಂಕಾಕಲ್ಲ ಇಲ್ಲ ಬೆಂಗಳೂರಲ್ಲ ಅಂದರೆ ನೋಡಿ ನಾವೆಲ್ಲಿ ಹ್ಯಾಪಿ ಎಂಡಿಂಗ್ ಮಾಡ್ಕೊತೀವಿ ಅಂತ. ಇದೇ ನಮ್ಮ ಹ್ಯಾಪಿ ಎಂಡಿಂಗ್.